ನಮಸ್ಕಾರ. ನಾನು ವೈದ್ಯ ಸಮರ್ಥ ಪಿ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈ ಸಂಚಿಕೆಯಲ್ಲಿ ಹೃದ್ರೋಗದಲ್ಲಿ ಅಪಥ್ಯ ಆಹಾರ ವಿಹಾರಗಳು ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಹೃದ್ರೋಗಕ್ಕೆ ಸಾಕಷ್ಟು ಕಾರಣಗಳಿದೆ. ಆಗಲೇ ನೀವು ಅಕಸ್ಮಾತ್ ಕಾರ್ಡಿಯಾಲಜಿಸ್ಟ್ನ ಸಂಪರ್ಕ ಮಾಡ್ತಾ ಇದ್ರಿ, ಒಳ್ಳೆಯದು. ಬಟ್ ನಮ್ಮ ಆಯುರ್ವೇದದ್ದು ಒಂದು ಪ್ರಕಾರ ಹೃದ್ರೋಗದಲ್ಲಿ ನಮ್ಮಲ್ಲೂ ಸಾಕಷ್ಟು ವೆರೈಟಿ ಇದೆ. ವಾತ, ಪಿತ್ತಜ, ಕಫಜ, ಕ್ರಿಮಿಜ, ಈ ಥರದ್ದು ಸಾಕಷ್ಟು ಥರದ್ದು ಆಯುರ್ವೇದಿಕ್ಕಲ್ಲಿ ಹೃದ್ರೋಗದ ಟೈಪ್ಸ್ ಇದೆ. ಈ ಹಾರ್ಟ್ ಮಸಲ್ಸು, ಹೃದಯದ ಮಸಲ್ಸ್ಗೆ ಒಳ್ಳೆ ಸ್ಟ್ರೆಂತ್ ಕೊಡೋದಕ್ಕೆ ನಾವು ಏನೇನು ಮಾಡಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಸಂಚಿಕೆಯಲ್ಲಿ ಏನೇನು ಮಾಡಕೂಡ್ದು ಅನ್ನೋದು ತಿಳಿಸ್ಕೊಡ್ತೀನಿ. ವೇಗಗಳನ್ನು ನೀವು ಕಂಟ್ರೋಲ್ ಮಾಡಬಾರ್ದು. ಇವಾಗ ಬಾಯರ್ಗೆ ವೇಗ ಬಂತು ಅಂದರೆ ನಿಮ್ಮ ಬಾಯಿಗೆ ನೀರು ಕುಡಿಬೇಕು ಅಂತ ಅನಿಸ್ತಾ ಇದೆ, ತಡೆದು ಹಿಡ್ಕೊಳ್ಳೋದು ಮಾಡಿಕೊಡೋದು, ನೀರು ಕುಡಿಬೇಕು. ವಾಂತಿ ಬರೋ ವೇಗ ಬಂತು ಅಂದರೆ ತಡೆದು ಹಿಡಿಬಾರ್ದು, ಮಾಡಿಬಿಡ್ಬೇಕು. ವೇಗವಾಗಿ ಕಂಟ್ರೋಲ್ಡಾಗೆ ಮಾಡಿ. ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ, ಕೆಮ್ಮು ಹಾಗೂ ತೇಗು, ಈ ವೇಗಗಳು ಬರುತ್ತಲ್ವಾ, ಇದನ್ನು ನಾವು ತಡೆದಿಡಿಬಾರ್ದು. ಆಯುರ್ವೇದ ಮತ್ತೊಂದು ಹೇಳುತ್ತೆ, ಕಣ್ಣೀರು ಬಂದ್ರೇನು ಕೂಡ ತಡೆದಿಡಿಬಾರ್ದು ಅಂತ. ಅತಿ ದುಃಖದಲ್ಲಿತ್ತು ಅಂದರೆ ಹತ್ತು ಬಿಡಲಿ ಅಂತ. ತುಂಬ ಅದನ್ನು ತಡೆದು ಹಿಡ್ಕೊಂಡ್ರೆ ಅದು ಕೂಡ ಹೃದಯಕ್ಕೆ ಒಂದು ತ್ರಾಸು, ಸ್ಟ್ರೇನು ಕೊಡತ್ತೆ. ಹೃದಯಕ್ಕೆ ಇನ್ನು ತೊಂದರೆ ಕೊಡೋದು ಮೂರು. ಮೊದಲನೇದು ಶೋಕ, ದುಃಖ, ಯೋಚನೆ ಹಾಗೂ ಭಯ. ಈ ಮೂರನ್ನ ನಾವು ಜಾಸ್ತಿ ಎಂಕರೇಜ್ ಮಾಡಬಾರ್ದು. ಇವಾಗ ನೀವು ಯಾವುದೋ ಯೋಚನೆಯಲ್ಲಿದ್ದೀರ, ಯೋಚನೆ ಮಾಡ್ತಾ ಕೂತ್ಕೊಳ್ಳೋದು ಹಾರ್ಟ್ ಮೇಲೆ ಸ್ಟ್ರೆಸ್ ಆಗುತ್ತೆ. ಭಯದ್ದು ಏನಾರಾಯ್ತು ಅದು ಭಯದ ಬಗ್ಗೆ ಯೋಚನೆ ಮಾಡ್ಕೊಳ್ಳೋದು, ಭಯ ಜಾಸ್ತಿ ಆಗುತ್ತೆ. ಮುಂದೊಂದು ಚಿಂತೆ, ಅದು ಇನ್ನೊಂದು ದುಃಖಕ್ಕೆ ಒಳಗಾಗೋದು. ಯಾವುದ್ರದ್ದು ದುಃಖದ ವಿಚಾರ ಯೋಚನೆ ಮಾಡ್ಕೊಂಡು ದುಃಖಕ್ಕೆ ಒಳಗಡೆ ಹೋಗ್ತಾ ಇರೋದು, ಇದು ಹಾರ್ಟ್ ಮೇಲೆ ಎಕ್ಸ್ಟ್ರಾ ಸ್ಟ್ರೇನ್ ಆಗುತ್ತೆ. ಸೊ ಇದು ಮಾಡಿಕೊಡೋದು. ಅತಿಯಾಗಿ ವ್ಯಾಯಾಮ ಹಾಗೂ ಭಾರಿ ಕೆಲಸಗಳು ಮಾಡಿಕೊಡ್ದು. ಈ ಹಾರ್ಟ್ ಸಮಸ್ಯೆಗಳಲ್ಲಿ ಬೇರೆ ಬೇರೆ ಥರದ್ದು ಬರುತ್ತೆ. ಈ ಕಂಜಿನೈಟಲ್ ಹಾರ್ಟ್ ಪ್ರಾಬ್ಲಮ್ಸ್ ಅಂತಲೂ ಕರಿತೀವಿ. ಇದಕ್ಕೆಲ್ಲ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಆಯುರ್ವೇದದಲ್ಲಿ ಇದೆ, ಸಪೋರ್ಟಿವ್ ಆಗಿದೆ. ನೀವು ಕಾರ್ಡಿಯಾಲಜಿಸ್ಟ್ ಜೊತೆ ವರ್ಕ್ ಮಾಡ್ತಾ ಆಯುರ್ವೇದಿಕದ್ದು ಔಷಧಿಗಳೆಲ್ಲ ತೊಗೊಬೋದು. ಒಂದ್ಸಲಿ ಒಂದು ಕಂಜಿನೈಟಲ್ ಹಾರ್ಟ್ ಪೇಷಂಟ್, ಪಾಪ ಅವರು ಆರಾಮಾಗಿದ್ದರು, 40-50 ವರ್ಷ ಔಷಧಿಗಳೆಲ್ಲ ತೊಗೊತಾ ಇದ್ರು, ಆಯುರ್ವೇದಿಕ್ಕೂ ಚೆನ್ನಾಗಿ ತೊಗೊತಾ ಇದ್ರು. ಅವ್ರಿಗೆ ಹೇಳಿದ್ದೆ, ನೀವು ಜಾಸ್ತಿ ಕೆಲಸ ಮಾಡಿಕೊಡ್ದು ಅಂತ. ಒಂದ್ಸಲಿ ಅಕ್ಕಿ ಮುಟ್ಟೆ ಬಂತು ಅಂದ್ಬಿಟ್ಟು ಅದನ್ನು ಒತ್ಕೊಂಡು 2 ಮಾಡಿ ಸ್ಟೇರ್ಸ್ ಹತ್ತಕ್ಕೆ ಹೋಗ್ಬಿಟ್ರು. ಅದು ತೆಗೆದು ಇಟ್ಕೊಂಡು ತರಂಗೆ ಕಂಪ್ಲೀಟ್ ತಮ ಪ್ರವೇಶ ಎಲ್ಲ ಕತ್ಲೆ ಬಿದೋಗಂಗ್ ಥರ ಇತ್ತು. ಒಂದು ಕಡೆ ಕೂತ್ಕೊಂಡ್ಬಿಟ್ರು ಅವರು, ಭಯ ಆಗೋಯ್ತು ಅವ್ರಿಗೆ. ಸೊ ಹಂಗೆ ನೀವು ಅತಿಯಾಗಿ ವ್ಯಾಯಾಮ ಮಾಡೋದು, ತಕ್ಷಣ ವ್ಯಾಯಾಮ ಮಾಡೋದು, ಹಾರ್ಟ್ ಕಂಡೀಷನ್ ಇತ್ತು, ಪ್ರಾಬ್ಲಮ್ ಇತ್ತು ಅಂದರೆ ಮಾಡಿಕೊಡ್ದು. ಕುರಿ ಹಾಲು ಸೇವನೆ ಮಾಡಬಾರ್ದು ಅಂತ ಆಯುರ್ವೇದ ಅಪಥ್ಯದಲ್ಲಿ ಹೇಳಿದೆ. ಕುರಿ ಹಾಲು ಇವಾಗೆಲ್ಲ ಸಿಗಲ್ಲ, ಬಟ್ ಕುರಿ ಹಾಲು ಕೂಡ ಸೇವನೆ ಮಾಡಬಾರ್ದು ಅಂತ. ನೀರು ಆದಷ್ಟು ಪ್ಯೂರಿಫೈ ಆಗಿರೋದೇ ಸೇವನೆ ಮಾಡಬೇಕು ಅಂತ. ಕ್ಲೀನಾಗಿ ಅದನ್ನು ನದಿ ಬಾವಿಯಿಂದ ನೀರು ತೊಗೊತೀರಾ ಅಂದರೆ ಕುದಿಸಿ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ. ರಾಂಗ್ ಫುಡ್ಸು ಸೇವನೆ ಮಾಡಿಕೊಡ್ದು. ನಾನು ಇದು ಮುಂಚೆನೂ ಹೇಳಿದ್ದೀನಿ, ಹಾಲಿನ ಪದಾರ್ಥಗಳು, ನಾನ್ ವೆಜ್ ಪದಾರ್ಥಗಳು ಒಟ್ಟಿಗೆ ಸೇರಿಸೋದು, ಹಾಲಿನ ಪದಾರ್ಥಗಳು, ಹಣ್ಣಿನ ಪದಾರ್ಥಗಳು ಒಟ್ಟೊಟ್ಟಿಗೆ ಸೇರಿಸ್ಕೊಂಡು ಸೇವನೆ ಮಾಡೋದು, ಇದೆಲ್ಲ ರಾಂಗ್ ಫುಡ್ಸು. ಆಪೋಸಿಟ್ ಫುಡ್ಸ್ನ ನಾವು ಜಾಸ್ತಿ ಸೇವನೆ ಮಾಡಬಾರ್ದು. ಅತಿಯಾಗಿ ಖಾರ ಸೇವನೆ ಮಾಡಬಾರ್ದು. ಮೆಣಸಿನ್ಕಾಯಿ ಹಾಕಿರೋದು, ತುಂಬ ಖಾರವಾಗಿರೋದು ತಿನ್ನೋದು, ಬೆವರು ಬರೋಷ್ಟು ಖಾರ, ರುಚಿಯಾಗೇನೋ ಅಂತ ಅಂದ್ಕೊಂಡು ಖಾರ ಹಾಕೊಳ್ಳೋದು ಇದು ಹಾರ್ಟ್ಗೆ ಪ್ರೆಷರ್ ಆಗುತ್ತೆ. ತುಂಬ ಹೆವಿಯಾಗಿರೋ ಪದಾರ್ಥಗಳು ಕೂಡ ಆಯುರ್ವೇದ ಹೇಳುತ್ತೆ ನೀವು ಸೇವನೆ ಮಾಡಬಾರ್ದು. ನಿಮಗೆ ಹೃದ್ರೋಗ ಸಮಸ್ಯೆ ಇತ್ತು ಅಂದರೆ ಹೆವಿಯಾಗಿದ್ದ ಪದಾರ್ಥಗಳಂದರೆ ಏನೇನು? ಮೊಸರು, ಉದ್ದಿನ ಪದಾರ್ಥ, ದೋಸೆ ಇಡ್ಲಿ ವಡೆಯಲ್ಲಿ ಉದ್ದು ಹಾಕ್ತೀವಲ್ವ, ಮೊಸರು, ಇವೆಲ್ಲ ತುಂಬ ನಾನ್ ವೆಜ್ ಐಟಮ್ಸ್, ಇವೆಲ್ಲ ತುಂಬ ಹೆವಿ ಡೈಜೆಷನ್ಗೆ. ಇದನ್ನು ನೀವು ಜಾಸ್ತಿ ಸೇವನೆ ಮಾಡಿದ್ರೆ ಹಾರ್ಟಿಗೆ ಸ್ಟ್ರೇನ್ ಆಗುತ್ತೆ. ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಬೊಜ್ಜು ಗಿಜ್ಜೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ಸೇವನೆ ಮಾಡಿದ್ರೆ, ಎಣ್ಣೆ ಎಲ್ಲ ತೊಗೊಂಡ್ರೆ ಹಾರ್ಟ್ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಸೊ ಈ ಸಂಚಿಕೆಯಲ್ಲಿ ನಾನು ಏನೇನು ಮಾಡಿಕೂಡ್ದು ಹೃದ್ರೋಗ ಇತ್ತು ಅಂತ ನಾನು ತಿಳಿಸ್ಕೊಟ್ಟೆ. ಮುಂದಿನ ಸಂಚಿಕೆಯಲ್ಲಿ ನೀವು ಏನೇನು ಮಾಡಬೇಕು, ನೀವು ಮಾಡೋದ್ರಿಂದ ಹೃದ್ರೋಗದ ಕಾಯಿಲೆ
ಗುಣ ಬೇಗ ಆಗತ್ತೆ ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.